ಅದನ್ನ ಹೊರಗಡೆ ಬಿಡುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಬಂದ್ ಮಾಡಬೇಕು ಅನ್ನುವಂತಹ ನೋಟಿಸ್ ಅನ್ನ ಪೊಲ್ಯೂಷನ್ ಬೋರ್ಡ್ ಇಂದ ಕೊಡಲಾಗಿದೆ. ಮತ್ತೊಂದು ಕಡೆ ಈಗ ಕಾಡ್ತಾ ಇರುವಂತ ಪ್ರಶ್ನೆ, ಈಗ 1 ವಾರ ಆಗಿದೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಈ ನೋಟಿಸ್ನಿಂದ ಆಗುವಂತಹ ಇಂಪ್ಯಾಕ್ಟ್ ಏನಾಗ್ಬೋದು? ಮತ್ತೊಂದು ಕಡೆ ಈ ಬಿಗ್ ಬಾಸ್ಗೆ ಸಂಕಷ್ಟ ಎದುರಾಗಿದೆಯಲ್ಲ, ಆ ನೋಟಿಸ್ನಲ್ಲಿ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನಾವು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದೀವಿ, ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅನುಮತಿಯನ್ನ ಪಡಿಬೇಕಾಗಿರುತ್ತೆ, ಅದಕ್ಕೆ ಬೇಕಾದಂತಹ ಪರ್ಮಿಷನ್ಗಳು. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಮತ್ತೊಂದೇನಾದರೂ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರ್ಮಿಷನ್ಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಆ ತರದ ಅನುಮತಿಯನ್ನ ಇಲ್ಲಿ ಪಡೆದಿಲ್ಲ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಆ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತೆ ಈಗ ಅಲ್ಲಿನ ಎಡವಟ್ಟುಗಳೇನಾಗಿದೆ, ಅಲ್ಲಿ ಏನಾಗ್ತಾ ಇದೆ ಎಕ್ಸಾಕ್ಟ್ ಆಗಿ, ಒಂದು ಅನುಮತಿಯನ್ನ ಪಡೆದಿಲ್ಲ. ಹಾಗಾಗಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿರುತ್ತೆ, ಅವರು ಕೊಟ್ಟಿರುವಂತಹ ನೋಟಿಸ್ನಲ್ಲಿ ಈ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸಹಜವಾಗಿ ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಶಾಕ್. ಆಮೇಲೆ ಯಾರೆಲ್ಲ ಆ ಕಂಟೆಸ್ಟೆಂಟ್ಗಳ ಅಭಿಮಾನಿಗಳಿರ್ತಾರೆ, ಆಮೇಲೆ ಬಿಗ್ ಬಾಸ್ ಶೋನ ಅಭಿಮಾನಿಗಳಿರ್ತಾರೆ, ಪ್ರತಿದಿನ ತಪ್ಪದೆ ಸಮಯ ಆಗ್ತಿದ್ದ ಹಾಗೆ ಪ್ರತಿಯೊಬ್ಬರು ಕೂತು ನೋಡುವಂತಹ ಬಿಗ್ ಬಾಸ್ ಶೋ ಬಂದ್ ಆಗತ್ತಾ, ಕ್ಲೋಸ್ ಆಗತ್ತಾ, ಯಾವುದೇ ರೀತಿಯಾದಂತಹ ಪರ್ಮಿಷನ್ ಪಡೆದೆ ಬಿಗ್ ಬಾಸ್ ಮನೆಯನ್ನ ಕಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಆ ಒಂದು ನೋಟಿಸ್ ಅಲ್ಲಿ ಈ ಎಲ್ಲಾ ವಿಚಾರಗಳನ್ನ, ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ನೀವು ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಮನೆಯನ್ನ ಬಂದ್ ಮಾಡಬೇಕು ಅಂತ. ಕಾರಣ ಅದು ಗ್ರೀನ್ ಝೋನ್ ಅಲ್ಲಿ ಇದೆ, ಅಂದ್ರೆ ಹಸಿರು ವಲಯದಲ್ಲಿರುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ತ್ಯಾಜ್ಯ ನೀರಿನ ಸಂಸ್ಕರಣೆ ಆಗ್ತಾ ಇಲ್ಲ, ಅದನ್ನ ಹೊರಗಡೆ ಬಿಡ್ತಾ ಇದ್ದಾರೆ. ಹಾಗಾಗಿ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ. ಒಂದು ಪರ್ಮಿಷನ್ ತಗೊಳ್ಬೇಕು. ದೊಡ್ಡ ಶೋ, ಎಲ್ಲರೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿ ನೋಡುವಂತಹ ಶೋ ಇದು. ಅಂತಹ ಒಂದು ಶೋನ ಮನೆಯನ್ನ ನಿರ್ಮಿಸಬೇಕಾದ್ರೆ ಮಿನಿಮಮ್ ಬೇಸಿಕ್ ಆಗಿ ತಗೊಳ್ಬೇಕಾಗಿರುವಂತ ಪರ್ಮಿಷನ್ಗಳೇನಿರುತ್ತೆ, ಆ ಯಾವುದೇ ಪರ್ಮಿಷನ್ಗಳನ್ನ ತೆಗೆದುಕೊಂಡಿಲ್ಲ, ಅನುಮತಿ ತೆಗೆದುಕೊಂಡಿಲ್ಲ, ಪರ್ಮಿಷನ್ನೇ ಸಿಕ್ಕಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ಆ ನೋಟಿಸ್ ನಿಂದ ಏನಾಗುತ್ತೆ ನೆಕ್ಸ್ಟ್ ಅನ್ನುವಂಥದ್ದು ಇರುವಂತಹ ಕುತೂಹಲ. ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿರೋ ಬಿಗ್ ಬಾಸ್ ಮನೆಗೆ ಬಿಗ್ ಸಂಕಷ್ಟ ಎದುರಾಗಿದೆ. ನೋಡಿ, ಒಂದ್ ಕಡೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ, ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ಪ್ರಕಾರ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡುವಂತದ್ದು ಕಡ್ಡಾಯ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಕೂಡ ಸಂಸ್ಕರಣೆ ಕಡ್ಡಾಯ ಎಂದಿದೆ. ಹೀಗಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ಕೊಟ್ಟಿದೆ. ಯಾವುದೇ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡದೆ ಹೊರ ಬಿಡುವಂತಿಲ್ಲ. ಇದು ರೂಲ್ಸ್, ಆಕ್ಚುಯಲ್ ರೂಲ್ಸ್. ಮನುಕುಲ ಹಾಗೂ ವನ್ಯ ಸಂಪತ್ತಿಗೆ ಮಾರಕ ಆಗುತ್ತೆ ಈ ತ್ಯಾಜ್ಯ ನೀರು. ಮುಂದಿನ ಆದೇಶದವರೆಗೂ ಎಲ್ಲಾ ಕೆಲಸವನ್ನ ಸ್ಟಾಪ್ ಮಾಡಿ ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೂಡಲೇ ಬಿಗ್ ಬಾಸ್ ಮನೆಯನ್ನ ಬಂದ್ ಮಾಡಬೇಕು ಅನ್ನುವಂತಹ ನೋಟಿಸ್. ಆಮೇಲೆ ಆಕ್ಟ್ ಗಳ ಪ್ರಕಾರ ರೂಲ್ಸ್ ಏನ್ ಹೇಳುತ್ತೆ, ಆ ಒಂದು ರೂಲ್ಸ್ ಅನ್ನ ಇಲ್ಲಿ ಫಾಲೋ ಮಾಡಲಾಗಿಲ್ಲ, ಜೊತೆಗೆ ಪರ್ಮಿಷನ್ ತಗೊಂಡಿಲ್ಲ. ಆಮೇಲೆ ಒಂದು ಮೂಡುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಖ್ಯಾತಿ ಪಡೆದಿರುವಂತಹ ರಿಯಾಲಿಟಿ ಶೋ ಏನಿದೆ, ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಎಲ್ಲರ ಹೃದಯದಲ್ಲಿ ಸ್ಥಾನ ಪಡ್ಕೊಂಡಿದೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುನ್ನುಗ್ತಾ ಹೋಗ್ತಾ ಇರುವಂತ ಒಂದು ಶೋಗೆ ಪರ್ಮಿಷನ್ ಯಾಕೆ ತಗೊಂಡಿಲ್ಲ, ಎಲ್ಲಿ ಎಡವಿದ್ದಾರೆ, ಆಕ್ಚುಯಲ್ ಆಗಿ ಏನಾಗಿದೆ? ಈಗ ಬಿಗ್ ಬಾಸ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆಯಲ್ಲ, 1 ವಾರ ಆಗಿದೆ ಶೋ ಆರಂಭ ಆಗಿ, ಇನ್ನೂ ಕೂಡ ಸಮಯ ಇದೆ. ಅಂದ್ರೆ ಶೋ ನಡೆಯೋದಕ್ಕೆ ಇನ್ನು ಜಸ್ಟ್ ಕೇವಲ 1 ವಾರ ಅಷ್ಟೇ ಆಗಿರೋದು, ಒಂದೇ ಪಂಚಾಯಿತಿ ಆಗಿರೋದು. ಈ ಒಂದೇ ವಾರಕ್ಕೆ ದೊಡ್ಡ ಶಾಕ್ ಎದುರಾಗಿದೆ ಬಿಗ್ ಬಾಸ್ ಮನೆಗೆ. ಆಮೇಲೆ ನಾವು ಉದಾಹರಣೆಗೆ ಹೇಳೋದಾದ್ರೆ, ನೀವು ಯಾವುದಾದ್ರೂ ಕಮರ್ಷಿಯಲ್ ಒಂದು ಅಂಗಡಿ ಮಾಡ್ತೀವಿ ಅಥವಾ ಮತ್ತೊಂದು ಏನೇ ಮಾಡ್ತೀವಿ ಅಂದ್ರು ಅಲ್ಲಿ ಫೈರ್ಗೆ ಸಂಬಂಧಪಟ್ಟಂತಹ ಪರ್ಮಿಷನ್ ತಗೋಬೇಕಾಗತ್ತೆ. ಆಮೇಲೆ ಪೊಲ್ಯೂಷನ್ ಬೋರ್ಡಿಂದ ಕೂಡ ಪರ್ಮಿಷನ್ ತಗೋಬೇಕಾಗತ್ತೆ. ಅದಕ್ಕೆ ಆದಂತಹ ಸರ್ಟಿಫಿಕೇಟ್ಗಳಿರುತ್ತೆ. ನಾವು ಇಂಥ ಜಾಗದಲ್ಲಿ ಈ ಥರದ್ದು ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತೇಳಿ ಲೆಟರನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿಯನ್ನು ಕೊಟ್ಟು ಅದರ ಸರ್ಟಿಫಿಕೇಟನ್ನು ತಗೊಳ್ಬೇಕಾಗತ್ತೆ. ಅದು
ಮ್ಯಾಂಡೇಟ್ರಿ, ಅದು ಪಕ್ಕ ಮಾಡಲೇಬೇಕಾಗಿರುವಂಥ ಕೆಲಸ. ಯಾವುದೇ ರೀತಿಯಾದಂತಹ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಅದು ಮನೆ ಕಟ್ಟೋದು ಮತ್ತೊಂದು ಏನಿರುತ್ತೆ ಅದಕ್ಕೆಲ್ಲ. ಬಟ್ ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಏನು ಆರಂಭ ಆಗಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಗೊಂದಲ ಇದೆ. ಈಗ ಪರ್ಮಿಷನ್ಗೆ ಇವ್ರು ಅಪ್ಲೈ ಮಾಡಿದ್ರಾ ಇಲ್ವಾ ಅಥವಾ ಪರ್ಮಿಷನ್ ಸಿಕ್ಕೇ ಇಲ್ವಾ? ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆದೇ ಇವರು ಮನೆ ಕಟ್ಟಿದ್ದಾರೆ, ಬಿಗ್ ಬಾಸ್ ಮನೆಯನ್ನ ನಿರ್ಮಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಒಂದು ವೇಳೆ ಈಗೇನಾದ್ರೂ ಈ ನೋಟಿಸ್ಗೆ ಏನು ಉತ್ತರ ಬರುತ್ತೆ, ಆ ನೋಟಿಸ್ನ ಎಫೆಕ್ಟ್ ಏನಾಗಬಹುದು, ಬಹುಶಃ ಬಿಗ್ ಬಾಸ್ ಮನೆಯನ್ನ ಈಗ ಬಂದ್ ಮಾಡ್ತಾರಾ? ಆಮೇಲೆ ಹಿಂದೆ ಎಲ್ಲ ಮೊದಲನೇ ಸೀಸನ್ ಇಂದ ಹಿಡಿದು ಒಂದು 2-3 ಸೀಸನ್ವರೆಗೂ ಬೇರೆ ಭಾಗದಲ್ಲಿ ಅಂದರೆ ಬೇರೆ ಸ್ಟೇಟ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲೇ ಬಿಡದಿಯ ಬಳಿ ಇರುವಂತಹ ಮೊದಲಿಗೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತ ಇತ್ತು, ಈಗ ಅದರ ಹೆಸರು ಚೇಂಜ್ ಆಗಿದೆ. ಅಲ್ಲಿ ಇವಾಗ ಜಾಲಿವುಡ್ ಅಂತ ಏನಿದೆ ಸ್ಟುಡಿಯೋಸು, ಅಲ್ಲಿ ಇವಾಗ ನಡೀತಾ ಇರುವಂಥದ್ದು ಬಿಗ್ ಬಾಸ್ನ ಸೀಸನ್ 12ನ ಶೂಟಿಂಗ್ ನಡೀತಾ ಇರುವಂಥದ್ದು. ಈ ಎಲ್ಲ ಅಭಿಮಾನಿಗಳನ್ನು ಹೊಂದಿರುವಂತಹ ಒಂದು ರೀತಿ ಭಾಳ ಖ್ಯಾತಿ ಹೊಂದಿರುವಂತಹ ರಿಯಾಲಿಟಿ ಶೋ. ಯಾವುದೇ ಬೇರೆ ಶೋಗಳ ಮುಂದೆ ಬಿಗ್ ಬಾಸ್ನ ನೋಡುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ TRP ಆಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು, ಅಥವಾ ಅಲ್ಲಿ ಕರ್ಕೊಂಡು ಬರುವಂಥ ಕಂಟೆಸ್ಟ್ಗಳಿಂದ ಆಗಿರ್ಬೋದು. ಬಿಗ್ ಬಾಸ್ ಅಂತ ಅಂದ ಕೂಡಲೇ ಬೇರೆ ಎಲ್ಲ ಲ್ಯಾಂಗ್ವೇಜಸಲ್ಲಿ ಬರುವಂಥ ಬಿಗ್ ಬಾಸ್ನ ಕದರ್ ಬೇರೆ, ಕನ್ನಡದಲ್ಲಿ ಬರುವಂಥ ಬಿಗ್ ಬಾಸ್ನ ಕದರ್ ಬೇರೆ. ಯಾಕಂತಂದರೆ ಕಾರಣ ಅದಕ್ಕೆ ನಾನಾ ಕಾರಣಗಳಿದೆ. ಒಂದು ಸುದೀಪ್ ಅವರು ನಿರೂಪಣೆ ಇರುತ್ತೆ, ಅದರ ಜೊತೆಗೆ ಬಿಗ್ ಬಾಸ್ನಲ್ಲಿ ಆಯ್ಕೆ ಮಾಡುವಂಥ ಕಂಟೆಸ್ಟೆಂಟ್ಗಳ ವಿಚಾರದಿಂದ. ಅದು ಈ ಬಾರಿಯೂ ಕೂಡ ಸೀಸನ್ 12 ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರುವಂತಹ ಬಿಗ್ ಬಾಸ್ಗೆ ಈಗ ಸರ್ಕಾರ ಒಂದು ರೀತಿ ಶಾಕ್ ಅನ್ನ ಕೊಟ್ಟಿದೆ. ಮುಂದೆ ಏನು ಮಾಡಬಹುದು? ಒಂದೇ ವಾರಕ್ಕೆ ಏನಾದರೂ ಕ್ಲೋಸ್ ಆದರೆ ಶೋನ ಪರಿಸ್ಥಿತಿ ಏನಾಗ್ಬೋದು? ಯಾಕಂತಂದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಮನೆಯಲ್ಲಿ ಟಿವಿ ಮುಂದೆ ಕೂತ್ಕೊಂಡು ಈ ಶೋ ಆರಂಭ ಆದಾಗಿಂದ ಇಲ್ಲಿವರೆಗೂ ಕೂಡ ಮಿಸ್ ಮಾಡದೆ ನೋಡ್ತಾರೆ. ಅದರಲ್ಲೂ ವೀಕೆಂಡಲ್ಲಿ ನಡೆಯುವಂತಹ ಪಂಚಾಯಿತಿ ಏನಿರುತ್ತೆ, ಕಿಚ್ಚ ಸುದೀಪ್ ಅವರ ಎಂಟ್ರಿ ಏನಿರುತ್ತೆ, ಅದನ್ನು ನೋಡೋದಕ್ಕೆ ಅಂತಲೇ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ ಈ ಶೋಗೆ. ಬಟ್ ಇಂತಹ ಬಿಗ್ ಬಾಸ್ ಮನೆಯನ್ನ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಆಮೇಲೆ ಆ ಪಾಯಿಂಟ್ಸ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.